Hello everyone, welcome to Study Bloom. Today we are going to learn Class 7 English Unit 1 Healthy Life from the Karnataka State Syllabus. In this lesson, we will understand about the Healthy Life lesson. I will explain the lesson in both Kannada and English in a simple and easy way. So watch the video till the end and don't forget to like, share and subscribe Study Bloom. Let's begin our lesson Healthy Life. ಸೊ ಈ ಹೆಲ್ತಿ ಲೈಫನ್ನು ಬರೆದಿರುವಂಥವರು ಪೆಡ್ರೋ ಫ್ಯಾಬ್ಲೋ ಸ್ಯಾಕ್ರಿಸ್ಟನ್ ಅಂತ. ಓಕೆ, ಹೆಲ್ತಿ ಲೈಫ್ ಮೆನಿ ಇಯರ್ಸ್ ಅಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಅಂಡ್ ಹೆಲ್ತಿ. ತುಂಬ ವರ್ಷಗಳ ಹಿಂದೆ ಎಲ್ಲ ಜನ ಹೇಗಿದ್ರು ಅಂದರೆ ತುಂಬ ಸ್ಟ್ರಾಂಗ್, ಗಟ್ಟಿಯಾಗಿ ಹಾಗೆ ಆರೋಗ್ಯಕರವಾಗಿದ್ರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಅಂಡ್ ಲವ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಅವರೆಲ್ಲರೂ ತುಂಬ ಫುಡ್ ವೆರೈಟೀಸ್ ಆಫ್ ಫುಡ್ಗಳನ್ನು ಅಂದರೆ ಲೈಕ್ ಫ್ರೂಟ್ಸ್ಗಳನ್ನಾಗಿರ್ಬೋದು, ವೆಜಿಟೇಬಲ್ಗಳನ್ನಾಗಿರ್ಬೋದು ತುಂಬ ಇಷ್ಟಪಡ್ತಾ ಇದ್ರು. ದೇ ಟುಕ್ ಡೈಲಿ ಎಕ್ಸಸೈಸ್ ಅಂಡ್ ಎಂಜಾಯ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಅಂಡ್ ಲೀಪಿಂಗ್ ಅಬೌಟ್. ಅಂದರೆ ಅವರು ಡೈಲಿ ಎಕ್ಸಸೈಸ್ ಮಾಡುವಂಥದ್ದು, ಹಾಗೆ ವಾಕಿಂಗು, ರನ್ನಿಂಗು, ಪ್ಲೇಯಿಂಗು ಮತ್ತು ಲೀಪಿಂಗ್ ಅಂದರೆ ಜಿಗಿಯುವಂಥ ಕೆಲಸವನ್ನು ಅಂದರೆ ಆರೋಗ್ಯಕರವಾಗಿ ಇರ್ತಾ ಇದ್ರು ಅಂತ. ಸೊ ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಅಂಡ್ ಇಟ್ ವಾಸ್ ಕ್ಲಿಯರ್ ದ ಬೋತ್ ಅಡಲ್ಟ್ಸ್ ಅಂಡ್ ಚಿಲ್ಡ್ರನ್ ವರ್ ಫುಲ್ ಆಫ್ ಜಾಯ್ ಆ್ಯಂಡ್ ವರ್ ಇನ್ ಅ ಗುಡ್ ಮೂಡ್. ಅಲ್ಲಿರುವಂಥ ಜನ ಎಲ್ಲ ತುಂಬ ಇದ್ರು. ಹಾಗೆ ಹೆಲ್ತಿಯೆಸ್ಟ್ ಪ್ಲೇಸ್ ಯಾವುದಾದ್ರೂ ಇದ್ದರೆ ಅದು ಅರ್ಥ ಆಗಿತ್ತು, ಅಂದರೆ ಭೂಮಿ ಆಗಿತ್ತು ಅಂತ. ಅಲ್ಲಿರುವಂಥ ಪ್ರತಿಯೊಂದು ಮಕ್ಕಳಾಗಿರ್ಬೋದು ಅಥವಾ ಅಡಲ್ಟ್ಸ್ ಆಗಿರ್ಬೋದು, ಅಂದರೆ ವಯಸ್ಸಿನವರಾಗಿರ್ಬೋದು ಅಂತ, ಅಡಲ್ಟ್ಸ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಮೂಡಲ್ಲಿ ಇರ್ತಾ ಇದ್ರು ಅಂತ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಇದನ್ನೆಲ್ಲ ನೋಡಿರುವಂಥ ಒಂದು ವಿಚ್ ಅಂದರೆ ಇಲ್ಲಿ ಮಾಟಗಾತಿ ಅಂತ, ಅವಳಿಗೆ ತುಂಬ ಆತಂಕ ಆಗ್ಬಿಡುತ್ತೆ. ಸಿ ಸಜೆಸ್ಟೆಡ್ ದಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಸೊ ಅವಳು ಎಲ್ಲರಿಗೂ ಒಂದು ಸಲಹೆಯನ್ನು ಕೊಡ್ತಾಳೆ, ಏನಂದ್ರೆ ಎಲ್ಲ ವಿಚಸ್ ಅಂದರೆ ಮಾಟಗಾತಿಯರೆಲ್ಲರೂ ಸೇರಿಬಿಟ್ಟು ಜಾಯಿನ್ ಆಗಿ ಒಂದು ಪೋಷನ್ ಅನ್ನು ರೆಡಿ ಮಾಡೋಣ ಅಂತ. ಓಕೆ, ಇಲ್ಲಿ ಪೋಷನ್ ಅಂತಂದ್ರೆ ಯು ಕ್ಯಾನ್ ನೀವು ಅನ್ಕೋಬಹುದು ಏನಂದ್ರೆ ಲೈಕ್ ಎ ಲಿಕ್ವಿಡ್ ವಿತ್ ಹೀಲಿಂಗ್ ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್ ಅಂತ. ಅಂದ್ರೆ ಪಾಯ್ಸನಸ್ ಅಂದ್ರೆ ವಿಷಕಾರಿಯಾಗಿರುವಂತಹ ಒಂದು ವಿಷ ಅಂತಾನೆ. ಓಕೆ, ಒನ್ ಹೂ ಡ್ರಿಂಕ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲಿವ್. ಯಾರು ಇದನ್ನ ಕುಡಿತಾರೆ ಅವ್ರಿಗೆ ಡಿಸೈರ್ ಅಂದ್ರೆ ಬದುಕುವಂತ ಆಸೆನೆ ಹೊರಟೋಗ್ಬಿಡುತ್ತೆ ಅಂತ. ಸೊ ದಾಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ ಇನ್ ದ ಫಾರೆಸ್ಟ್. ಸೊ ಎಲ್ಲಾ ವಿಚಸ್ ಏನ್ ಮಾಡ್ತಾರೆ ಅಂದ್ರೆ ನೈಟು ಎಲ್ಲರೂ ಫಾರೆಸ್ಟ್ ಒಳಗಡೆ ಗ್ಯಾದರ್ ಆಗ್ತಾರೆ, ಸೇರ್ತಾರೆ. ಸೊ ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್ ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ, ಅವರೆಲ್ಲ ಎನರ್ಜಿಯನ್ನು ಕೂಡ ಆ ಪೋಷನ್ ಒಳಗಡೆ ಹಾಕ್ಬಿಡ್ತಾರೆ. ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್. ಅದು ಯಾವ ತರ ಅಂತಂದ್ರೆ ಸ್ಪೆಲ್ ಮೂಲಕ, ಸ್ಪೆಲ್ ಅಂದ್ರೆ ಇಲ್ಲಿ ಮಂತ್ರ ಅಂತ ಅನ್ಕೋಬಹುದು ನೀವು. ಮಂತ್ರಗಳನ್ನ ಪಠಿಸೋದ್ರ ಮೂಲಕ ಆ ಒಂದು ವಿಷವನ್ನ ಅಥವಾ ಆ ಪೋಷನ್ ಅನ್ನು ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಈ ಒಂದು ಪವರ್ಫುಲ್ ಪೋಷನ್ ಮಾಡ್ಬೇಕಾದ್ರೆ ಒನ್ ಆಫ್ ದ ವಿಚಸ್, ಅವರಲ್ಲಿ ಇರ್ತಕ್ಕಂಥ ಒಂದು ವಿಚಸ್ ಏನ್ ಮಾಡ್ಬಿಡ್ತಾಳೆ, ಅಟರಿಂಗ್ ಅಂತಂದ್ರೆ ಇಲ್ಲಿ ಉಚ್ಚಾರಣೆ ಮಾಡೋದು ಅಥವಾ ಹೇಳೋದಂತಾನೆ ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಮಿಸ್ಟೇಕ್ ಮಾಡ್ಬಿಡ್ತಾಳೆ. ಸೊ ಅದರ ಪರಿಣಾಮವಾಗಿ ಏನಾಗುತ್ತೆ ನೋಡೋಣ. ಆಸ್ ಎ ರಿಸಲ್ಟ್ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಆ ರಿಸಲ್ಟ್ ಇಂದ ಏನಾಗ್ಬಿಡುತ್ತೆ ಅಂದ್ರೆ ದೊಡ್ಡದಾಗಿರುವಂತ ಒಂದು ಸ್ಫೋಟ ಆಗ್ಬಿಡುತ್ತೆ. ಇಟ್ ವಾಸ್ ಅ ಸೋ ಬಿಗ್ ದಾಟ್ ಇಟ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ದ ಫಾರೆಸ್ಟ್. ಅದು ಎಷ್ಟು ದೊಡ್ಡದಾಗಿರುತ್ತಂದ್ರೆ ಇಡೀ ಒಂದು ಫಾರೆಸ್ಟ್ ಅನ್ನ, ಈ ಕಾಡನ್ನೇ ನಾಶ ಮಾಡಿಬಿಡುತ್ತೆ. As a result, it turned all the witches into tiny creatures like germs. ಇದರ ರಿಸಲ್ಟ್ ಏನಾಗುತ್ತೆ, ಇದು ಪರಿಣಾಮ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮಾಟ ಅಥವಾ ಅಲ್ಲಿ ಪೋಷಣನ ರೆಡಿ ಮಾಡ್ಲಿಕ್ಕೆ ಹೋಗಿರುವಂತ ಎಲ್ಲಾ ಮಾಟಗಾತಿಯರು ಅಥವಾ ಆ ವಿಚಸ್ಗಳೇನಾಗ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಕ್ರೀಚರ್ಸ್, ಜೀವಿಗಳಾಗಿ, ಸೂಕ್ಷ್ಮಾಣು ಜೀವಿಗಳಾಗಿ ಸ್ಫೋಟಗೊಂಡು ಜೀವಿಗಳಾಗ್ಬಿಡ್ತಾರೆ. ಸೊ ದೇ ವರ್ ಟ್ರಾಪ್ಡ್ ಇನ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಏನಾಗುತ್ತೆ ಅಂದ್ರೆ ಆ ಚಿಕ್ಕ ಚಿಕ್ಕ ಜಮ್ಸ್ಗಳು, ಕ್ರೀಚರ್ಸ್ಗಳಾಗಿರುವಂತಹ ವಿಚಸ್ಗಳೇನಾಗ್ಬಿಡ್ತಾರೆ ಅಂದ್ರೆ ಟ್ರ್ಯಾಪ್ ಆಗ್ತಾರೆ. ಎಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂದ್ರೆ ಒಂದು ಸ್ಮಾಲ್ ಬಾಟಲ್ ಅಲ್ಲಿ. ಯಾವ ತರ ಅಂದ್ರೆ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ, ಅಂದ್ರೆ ಲೈಕ್ ನೀರ್ ಅಂತ ಅರ್ಥ ಮಾಡ್ಕೊಳ್ಳಿ, ನೀರಿನ ಫಾರ್ಮ್ ಅಲ್ಲಿ ಅವರು ಟ್ರ್ಯಾಪ್ ಆಗ್ಬಿಡ್ತಾರೆ. ಸ್ವ್ಯಾಂಪ್ ಅಂದ್ರೆ ಇಲ್ಲಿ ಆ ಒಂದು ಸ್ಮಾಲ್ ಬಾಟಲ್ ಒಳಗೆ ಟ್ರ್ಯಾಪ್ ಆದ ನಂತರ ಆ ಒಂದು ಆನ್ ಏರಿಯಾ ಆಫ್ ಅ ಸಾಫ್ಟ್ ವೆಟ್ ಲ್ಯಾಂಡ್, ಅಂದ್ರೆ ಆ ಒಂದು ವೆಟ್ ಆಗಿರುವಂತ ಲ್ಯಾಂಡ್ ಮೇಲೆ ಬಿದ್ದಿರುವಂತ ಒಂದು ಇದು ಬಾಟಲ್ ಒಳಗಡೆ ಟ್ರ್ಯಾಪ್ ಆಗ್ಬಿಡ್ತಾರೆ. ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದ್ ದಿನ ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕ ಹುಡುಗ ಆ ಬಾಟಲ್ ಅನ್ನ ಫೈಂಡ್ ಔಟ್ ಮಾಡ್ಬಿಡ್ತಾನೆ. ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್, ಈ ಸ್ವ್ಯಾಲೋಡ್ ಇಟ್ ಫುಲ್ಲಿ.
ಫೈಂಡ್ ಔಟ್ ಮಾಡಿ ಆದ ನಂತರ ಹುಡುಗ ಅನ್ಕೊಳ್ತಾನೆ, ವಾವ್ ಇದು ತುಂಬಾ ಚೆನ್ನಾಗಿರ್ಬೋದು ಡ್ರಿಂಕ್ ಅಲ್ಲ ಅಂತ ಹೇಳ್ಬಿಟ್ಟು, ಹೊಸ ಡ್ರಿಂಕ್ ಅಂತ ಹೇಳ್ಬಿಟ್ಟು ಅವನ ಎಲ್ಲಾ ಡ್ರಿಂಕ್ ಅನ್ನು ಸ್ವ್ಯಾಲೋಡ್ ಅಂದ್ರೆ ನುಂಗೋದು ಅಂತ ಬರುತ್ತೆ ಇಲ್ಲ, ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಕುಡ್ದ್ಬಿಡ್ತಾನೆ ಅಂತ. ಸೊ ದ ಜರ್ಮ್ಸ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜಸ್ ಆಫ್ ದಿಸ್ ಸಿಚುವೇಶನ್. ಆ ಚಿಕ್ಕ ಚಿಕ್ಕ ಸೂಕ್ಷ್ಮಾಣು ಜೀವಿಗಳ ತರ ಆಗಿದ್ವಲ್ಲ ಆ ವಿಚಸ್ಗಳು, ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ತವೆ. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್, ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ ಅಂಡ್ ಡಿಸ್ಲೈಕ್. ಆ ವಿಚಸ್ಗಳು ಯಾವುದೇ ಕಾರಣಕ್ಕೂ ಫಿಸಿಕಲಿ ಹಾರ್ಮ್ ಮಾಡಕ್ ಹೋಗೋದಿಲ್ಲ, ಆದ್ರೆ ಅವೇನ್ ಮಾಡ್ತಾವಂತಂದ್ರೆ ಆ ಬಾಯ್ನ ಲೈಕ್ ಮತ್ತೆ ಡಿಸ್ಲೈಕ್, ಅವ್ನು ಯಾವ್ದನ್ನ ಇಷ್ಟಪಡ್ಬೇಕು ಯಾವ್ದನ್ನ ಇಷ್ಟಪಡಬಾರ್ದು ಅದ್ರ ಮೇಲೆ ಪರಿಣಾಮ ಬೀರ್ಬಿಡ್ತವೆ. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಒಂದು ಸ್ವಲ್ಪ ದಿನ, ಫ್ಯೂ ಡೇಸ್ ಅಂದ್ರೆ ಒಂದು 5 days ಅಂತ ಅರ್ಥ ಅಲ್ಲ ಇಲ್ಲಿ, ಕೆಲವೇ ದಿನಗಳು ಅಂತ ಅರ್ಥ. ಓಕೆ, ಕೆಲವು ದಿನಗಳಾದ ನಂತರ ಆ ಹುಡುಗನ ಬಾಯಲ್ಲಿ ಏನಾಗುತ್ತೆ ಅಂದ್ರೆ ಒಂಥರ ಫನ್ನಿ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್, ಫ್ರೂಟ್ ಅಂಡ್ ಗುಡ್ ಫುಡ್. ಸೊ ಅವನಿಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ಸ್ವಲ್ಪ ದಿನ ಆದ ನಂತರ ಅವನಿಗೆ ಈಗ ಫ್ರೂಟ್ಸ್ ತಿನ್ನೋದಾಗ್ಲಿ ಅಥವಾ ಗುಡ್ ಫುಡ್ ತಿನ್ನೋದಾಗ್ಲಿ ವೆಜಿಟೇಬಲ್ಸ್ ತಿನ್ನೋದಾಗ್ಲಿ ತಿನ್ಬೇಕು ಅಂತ ಅನ್ಸದೇ ಇಲ್ಲ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್ ಅಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಅವನಿಗೆ ಈಗ ಏನ್ ಬೇಕೋ ವೆಜಿಟೇಬಲ್ಸ್ ಬೇಕಾಗಿಲ್ಲ, ಫ್ರೂಟ್ ಬೇಕಾಗಿಲ್ಲ, ಓಕೆ ಗುಡ್ ಫುಡ್ ಬೇಕಾಗಿಲ್ಲ. ನಾವು ಹಿ ವಾಂಟೆಡ್ ಟು ಪಿಜ್ಜಾ, ಬರ್ಗರ್ ಅಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಅದೆಲ್ಲ ಪಿಜ್ಜಾ ಮತ್ತೆ ಬರ್ಗರ್ಗೆಲ್ಲ ಮನೇಲೆ ವೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಹಿ ವೇಸ್ಟೆಡ್ ಹಿಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಅಂಡ್ ಚಿಪ್ಸ್. ಹಿ ನಾಟ್ ಓನ್ಲಿ ಈಟ್ ದ ಪಿಜ್ಜಾ, ಬರ್ಗರ್, ಆಲ್ಸೋ ಹಿ ವೇಸ್ಟಿಂಗ್ ದ ಟೈಮ್ ಇನ್ ಹೋಮ್. ಏನ್ ಮಾಡ್ತಾನೆ, ಬರೀ ಪಿಜ್ಜಾ ಬರ್ಗರ್ ತಿನ್ನೋದಲ್ಲ, ಮನೇಲೇ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂತ ರೆಸ್ಟೋರೆಂಟ್ ಅಲ್ಲಿ ಬರುವಂತ ಫುಡ್ ಗಳಿಗೋಸ್ಕರ, ಹೋಟೆಲ್ ಇಂದ ಬರುವಂತ ಫುಡ್ ಗಳಿಗೋಸ್ಕರ ವೇಸ್ಟ್ ಮಾಡ್ಕೊಂತ ಟೈಮ್ ಅನ್ನ. ಅಷ್ಟೇ ಅಲ್ಲ, ಹಿ ಆಲ್ಸೋ ವೇಸ್ಟಿಂಗ್ ಹಿಸ್ ಟೈಮ್ ಫಾರ್ ವಾಚಿಂಗ್ ಟೆಲಿವಿಷನ್. ಮೂವಿಗಳನ್ನ ನೋಡ್ತಾ ಅಥವಾ ಟಿವಿಯನ್ನ ನೋಡ್ತಾ ಕೂತ್ ಬಿಡ್ತಾನೆ. ಈಟಿಂಗ್ ಐಸ್ ಕ್ರೀಮ್ ಅಂಡ್ ಚಿಪ್ಸ್, ಪಿಜ್ಜಾ ಬರ್ಗರ್ ಜೊತೆಗೆ ಐಸ್ ಕ್ರೀಮ್ ತಿನ್ನೋದಾಗಿರ್ಬೋದು, ಚಿಪ್ಸ್ ತಿನ್ನೋದಾಗಿರ್ಬೋದು, ಆ ಕೆಲಸವನ್ನ ಮಾಡ್ತಾನೆ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ ಅಂಡ್ ವೆಜಿಟೇಬಲ್. ಎಸ್, ಅವನಿಗೆ ಇವಾಗ ಯಾವುದೇ ರೀತಿಯಾಗಿರುವಂತ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಗಳಾಗ್ಲಿ ಇಷ್ಟನೇ ಆಗ್ತಿರಲ್ಲ. ಸೊ ರಿಮೆಂಬರ್ ದಟ್ ಇದೆಲ್ಲ ಆಗಿದ್ದು ಯಾವ ರೀಸನ್ ಇಂದ ಅಂದ್ರೆ ಆ ವಿಚಸ್ಗಳೆಲ್ಲರೂ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆ ಬಾಟಲ್ ಒಳಗಡೆ ಟ್ರ್ಯಾಪ್ ಆಗಿದ್ರು. ತದನಂತರದಲ್ಲಿ ಆ ಹುಡುಗ ಕುಡ್ದಾದ್ಮೇಲೆ ಅವನ ಲೈಕ್ ಮತ್ತೆ ಡಿಸ್ಲೈಕ್ ಮೇಲೆ ಯಾವ ತರ ಚೇಂಜಸ್ ಆಯ್ತು ನೋಡಿ. ಆ ಚೇಂಜಸ್ ಇಂದ ಇವನಿಗೆ ಇವಾಗ ಯಾವುದೇ ಕಾರಣಕ್ಕೂ ಫ್ರೂಟ್ ಮತ್ತೆ ವೆಜಿಟೇಬಲ್ ಇಷ್ಟ ಆಗಲ್ಲ. ಈ ವಾಂಟ್ ಓನ್ಲಿ ಲೈಕ್ ಜಂಕ್ ಫುಡ್ ಅಂತಾನೆ ಅನ್ಕೊಂಬಿಡಿ. ಅಂದ್ರೆ ಇವನ್ಗೆ ವೇಸ್ಟ್ ಮಾಡುವಂತಹ ಒಂದು ಕೆಲಸವನ್ನ, ತನ್ನ ಲೈಫ್ ಅನ್ನು ವೇಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಅಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್. ಅವನಿಗೆ ಇವಾಗ ವಾಕಿಂಗ್ ಮಾಡೋದಾಗಿರ್ಬೋದು, ರನ್ನಿಂಗ್ ಮಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು ಅವ್ನ ಫ್ರೆಂಡ್ ಜೊತೆಗೆ ಏನನ್ನು ಮಾಡ್ತಾ ಇರಲಿಲ್ಲ. ಇವೆಂಚುಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಅಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್ ಅಬೌಟ್. ಅವನಿವಾಗ ಏನ್ ಮಾಡ್ತಾನೆ, ಮನೆಯಿಂದ ಆಚೆನೆ ಹೋಗಲ್ಲ, ಮನೆಯಲ್ಲೇ ಇರ್ತಾನೆ. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಸೊ ಅವನಿಗೆ ಇವಾಗ ಅನಾರೋಗ್ಯ ಶುರು ಆಗುತ್ತೆ. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಇವಾಗ ಅವನಿಗೆ ಏನನ್ನೂ ಮಾಡುವಂತ ಆಸೆನೆ ಹುಟ್ಟಲ್ಲ, ಆ ತರ ಆಗ್ಬಿಡುತ್ತೆ. ದ ಇವಿಲ್ ಪೋರ್ಷನ್ ಹ್ಯಾಸ್ ವರ್ಕ್. And the worst thing of all was that the witches had learned to jump from one person to another like virus. ಇದರಿಂದ ಏನಾಗ್ಬಿಡುತ್ತೆ, ಆ ಹುಡುಗನಿಗೆ ಏನನ್ನು ಮಾಡುವಂತ ಆಸೆ ಬರದೇ ಇಲ್ಲ. ತದನಂತರದಲ್ಲಿ ಆ ಒಂದು ಇವಿಲ್ ಪೋಷನ್, ಕೆಟ್ಟ ಪೋಷನ್ ಅಥವಾ ಕೆಟ್ಟ ವಿಷಕಾರಿ ಏನಾಗುತ್ತೆ, ಅದು ಇವಾಗ ವರ್ಕ್ ಆಗುತ್ತೆ. ಅಂಡ್ ದ ವರ್ಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ವಿಚಸ್ ಏನನ್ನ ತಿಳ್ಕೊತಾರೆ ಇದರಿಂದ ಅಂತಂದ್ರೆ, ಒಬ್ರಿಂದ ಇನ್ನೊಬ್ರಿಗೆ ಲೈಕ್ ವೈರಸ್ ತರ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇಂಟು ಒನ್ ಆಫ್ ದ ವರ್ಸ್ಟ್ ಡಿಸೀಸ್, ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು It was a long while before, with the help of his microscope, Dr. Fit and Healthy discovered that the little witches were causing these diseases. It was long while before. ಓಕೆ, ಕೆಲವೊಂದು ವರ್ಷಗಳ ಹಿಂದೆ ಈ ಮೈಕ್ರೋಸ್ಕೋಪ್ ಇಂದ ಡಾಕ್ಟರ್ ಫಿಟ್ ಅಂಡ್ ಹೆಲ್ತಿ ಅನ್ನುವಂಥವ್ರು ಈ ಒಂದು ಡಿಸೀಸ್ ಯಾವ ತರ ಬಂತು, ಇದಕ್ಕೆ ಕಾರಣ ಏನು ಅನ್ನೋದನ್ನ ಡಿಸ್ಕವರ್ ಮಾಡ್ತಾರೆ, ಅಂದ್ರೆ ಅನ್ವೇಷಣೆ ಮಾಡ್ತಾರೆ. ದೇರ್ ವರ್ ನೋ ವ್ಯಾಕ್ಸಿನ್ ಆರ್ ಕಾಫ್ ಮಿಕ್ಸ್ಚರ್ ಟು ಗೆಟ್ ರಿಡ್ ಆಫ್ ದಮ್. ಇದಕ್ಕೆ ಯಾವುದೇ ರೀತಿಯಾಗಿರುವಂತ ವ್ಯಾಕ್ಸಿನ್ ಬೇಕಾಗಿಲ್ಲ ಅಥವಾ ಯಾವುದೇ ರೀತಿಯಾಗಿರುವಂತ ಮೆಡಿಸಿನ್ ಬೇಕಾಗಿಲ್ಲ. ದ ಡಾಕ್ಟರ್ ಫೌಂಡ್ ಔಟ್ ದಟ್
ದ ವಿಚಸ್ ಕುಡ್ ನಾಟ್ ಟೋಲ್ರೆಡ್ ಜಾಯ್ ಅಂಡ್ ಗುಡ್ ಹೆಲ್ತ್. ಡಾಕ್ಟರ್ ಫೈಂಡ್ ಮಾಡ್ತಾರೆ ಅಥವಾ ಫೌಂಡ್ ಮಾಡ್ತಾರೆ ಏನಂದ್ರೆ ಈ ವಿಚಸ್ಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಟೋಲ್ರೇಟ್ ಅಂದ್ರೆ ಸಹಿಸ್ಕೊಳಕ್ಕಾಗಿಲ್ಲ. ಯಾವುದನ್ನಂದ್ರೆ ಜಾಯ್ ಆಗಿರ್ಬೋದು, ಆ ಜನರ ಗುಡ್ ಹೆಲ್ತ್ ಆಗಿರ್ಬೋದು. ಸೊ ಅದಕ್ಕೆ ಇದಕ್ಕೆಲ್ಲ ಕಾರಣ ವಿಚಸ್ ಅನ್ನುವಂಥದ್ದು ಆ ಡಾಕ್ಟರ್ ಫಿಟನ್ ಹೆಲ್ತ್ಗೆ ಗೊತ್ತಾಗುತ್ತೆ. ಇಟ್ ಟರ್ನ್ ಔಟ್ ದಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲಿವ್ ಎ ಹೆಲ್ತಿ ಜಾಯ್ಫುಲ್ ಅಂಡ್ ಹ್ಯಾಪಿ ಲೈಫ್. ಇದಕ್ಕೇನಾದ್ರೂ ಬೆಸ್ಟ್ ಮೆಡಿಸಿನ್ ಅನ್ನೋದೇನಾದ್ರೂ ಇದೆ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಜನ ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಲೈಕ್ ಹೆಲ್ತಿ ಆಗಿರ್ಬೇಕು, ಖುಷಿ ಆಗಿರ್ಬೇಕು, ಮತ್ತೆ ಹ್ಯಾಪಿ ಆಗಿರ್ಬೇಕು. Okay, when a person became a healthy, the witches had to leave the body as soon as they could, riding off on a sneeze. Okay, ಒಬ್ಬ ಮನುಷ್ಯ ಏನಾದ್ರೂ ಹೆಲ್ತಿ ಆಗಿದ್ದೆ ಅಥವಾ ಜನ ಏನಾದ್ರೂ ಹೆಲ್ತಿ ಆಗಿದ್ರೆ ಆ ವಿಚಸ್ಗಳು ಏನ್ ಮಾಡ್ತವೆ ಅಂತಂದ್ರೆ ಆ ಬಾಡಿಯಿಂದ ಹೊರಟೋಗ್ಬಿಡ್ತವೆ. ಯಾಕಂದ್ರೆ ಅವು ಯಾವ ತರ ರೈಡ್ ಅಂದ್ರೆ ಯಾವ ತರ ಬಾಡಿಗೆ ಸ್ಪ್ರೆಡ್ ಆಗ್ತಾ ಇದ್ವು ಅಂತಂದ್ರೆ ಲೈಕ್ ಅವಾಗ್ಲೂ ಹೇಳ್ತೇನೆ ನಾನು ಜಂಪ್ ಮಾಡ್ತಾ ಇದ್ರು ಒಂದ್ ಬಾಡಿಯಿಂದ ಇನ್ನೊಂದ್ ಬಾಡಿಗೆ ಅಂತಂದ್ರೆ ಲೈಕ್ ಸ್ನೀಜ್ ಅಂದ್ರೆ ಆ ಮೂಲಕ. Okay, and from then on the best remedy was neither pills nor injection but just a little bit of effort to eat some fruits and vegetables. ಅವಾಗಿನಿಂದ ಒಂದು ಬೆಸ್ಟ್ ರೆಮಿಡಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಯಾವ್ದಾದ್ರು ಪಿಲ್ಸ್ ಅಲ್ಲ ಅಥವಾ ಇಂಜೆಕ್ಷನ್ ತಗೊಳ್ಳೋದಲ್ಲ. ಲಿಟಲ್ ಬಿಟ್ ಎಫರ್ಟ್ ಆಫ್ ಇಟ್ ಸಮ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್. ಲಿಟಲ್ ಬಿಟ್ ಎಫರ್ಟ್ ಏನಂದ್ರೆ ಒಳ್ಳೆ ಫ್ರೂಟ್ಸ್ ಅನ್ನ ತಿನ್ನುವಂಥದ್ದು, ವೆಜಿಟೇಬಲ್ ತಿನ್ನುವಂಥದ್ದು, ಹಾಗೆ ಎಕ್ಸಸೈಸ್ ಮಾಡುವಂಥದ್ದು. ಹೂವೆವರ್ ಕೇಮ್ ಟು ಸಿ ಡಾಕ್ಟರ್ ಫಿಟನ್ ಹೆಲ್ತಿ ಅಂಡ್ ಟುಕ್ ಹಿಸ್ ಅಡ್ವೈಸ್ ಎಂಡೆಡ್ ಅಪ್ ಟೋಟಲಿ ವೆಲ್, ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್. ಅವಾಗಲೇ ಹೇಳಿದ್ನಲ್ಲ ನಾನು, ಈ ಒಂದು ವೇಸ್ಟಿಂಗ್ ಲೈಫ್ ಅನ್ನುವಂಥ ಡಿಸೀಸ್ ಏನ್ ಬಂದಿತ್ತಲ್ಲ ಅದು ಇವಾಗ ಡಾಕ್ಟರ್ ಫಿಟನ್ ಹೆಲ್ತಿ ಅವರ ಒಂದು ಅಡ್ವೈಸ್ ಇಂದ ಕಂಪ್ಲೀಟ್ಲಿ ಅದು ಕ್ಯೂರ್ ಆಗ್ತಾ ಹೋಗುತ್ತೆ. ಹೇಗಂದ್ರೆ ವೆನ್ ವಿ ಆರ್ ಈಟಿಂಗ್ ಗುಡ್ ಫುಡ್ ಲೈಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ವಿ ಆರ್ ಕಂಪ್ಲೀಟ್ಲಿ ಏನಾಗ್ತೀವಿ ಅಂತಂದ್ರೆ ಅದರಿಂದ ವಾಸಿ ಆಗ್ತೀವಿ, ಕ್ಯೂರ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಇದು ಇವತ್ತಿನ ಲೆಸನ್ ದ ಹೆಲ್ತಿ ಲೈಫ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಒಂದು ಕ್ವಶನ್ ಮತ್ತೆ ಆನ್ಸರ್ ಅನ್ನ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.